ಮುರುಘಾ ಶರಣರಿಗೆ ಎದುರಾದ ಮತ್ತೊಂದು ಸಂಕಷ್ಟ. ಮುರುಘಾ ಶರಣರ ವಿರುದ್ಧ ಬಾಡಿ ವಾರೆಂಟ್ ಜಾರಿಗೊಳಿಸಲಾಗಿದೆ. ಮುರುಘಾ ಶರಣರಿಗೆ ಎದುರಾಗಿದೆ ಮತ್ತೊಂದು ಸಂಕಷ್ಟ. ಅವರ ವಿರುದ್ಧ ಈಗ ಬಾಡಿ ವಾರೆಂಟ್ ಜಾರಿಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿ ಮಠದ ಆಸ್ತಿ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈಗ ಬಾಡಿ ವಾರೆಂಟ್ ಜಾರಿ ಮಾಡಲಾಗಿದೆ. ಸರ್ವೆ ನಂಬರ್ 38ರಲ್ಲಿನ 7 ಎಕರೆ ಜಮೀನನ್ನ ಮಾರಾಟ ಮಾಡಿರೋ ಅಂತ ಆರೋಪ ಇದು. ಈ ಬಗ್ಗೆ PS ಪ್ರಕಾಶ್ ಎಂಬುವರಿಂದ ದೂರು ದಾಖಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ಮುರುಘಾ ಶರಣರ ವಿರುದ್ಧ ಈಗ ಬಾಡಿ ವಾರೆಂಟ್ ಜಾರಿಯಾಗಿದೆ. ಅಕ್ರಮವಾಗಿ ಜಮೀನು ಮಾರಾಟದ ಆರೋಪ ಇದು. ಸಂದೇಶ್, ಮಧುಸೂದನ್, ಇಲ್ಲಿ ಪ್ರಮುಖವಾಗಿ ಈಗ ಏನು ಮಠಕ್ಕೆ ಸೇರಿದಂತ ಆಸ್ತಿಯನ್ನ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು, ಇಲ್ಲಿ ಏನು ಮಠಕ್ಕೆ ಬಂದಂತಹ ಆಸ್ತಿಗಳು ಅಂದ್ರೆ ದಾನವಾಗಿ ಬಂದಂತಹ ಆಸ್ತಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಮಾರಾಟ ಮಾಡೋದಕ್ಕೆ ಪೀಠಾಧಿಪತಿ ಬರೋದಿಲ್ಲ. ಆದ್ರೆ ಅದನ್ನ ಮಾರಾಟ ಮಾಡಿದ್ದಾರೆ. ಜೊತೆಗೆ ಮಾರಾಟದಲ್ಲೂ ಕೂಡ ಸಾಕಷ್ಟು ಅಕ್ರಮವನ್ನ ಎಸಗಿ ಮಠಕ್ಕೆ ನಷ್ಟ ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರು ದಾಖಲಾಗಿತ್ತು. ಆ ದೂರನ್ನ ಪ್ರಕಾಶ್ ಅಲಿಯಾಸ್ ಪಂಚಿ ಅನ್ನೋರು ದೂರನ್ನ ದಾಖಲು ಮಾಡಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ, ಯಾಕಂದ್ರೆ ಈಗ ಮುರುಘಾಶ್ರೀ ಶಿವಮೂರ್ತಿ ಅವರು ಈಗ ನ್ಯಾಯಾಂಗ ಬಂಧನದಲ್ಲಿ ಇರೋ ಕಾರಣ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹಾಗಾಗಿ ಈಗ ಸದ್ಯ 4ನೇ ACMM ನ್ಯಾಯಾಲಯದಿಂದ ಬಾಡಿ ವಾರೆಂಟ್ ಇಶ್ಯೂ ಆಗಿದೆ. ಆಗಸ್ಟ್ 2ನೇ ತಾರೀಕು ಕೋರ್ಟ್ಗೆ ಹಾಜರಾಗಬೇಕು ಅಂತ ಈಗಾಗಲೇ ಸೂಚನೆಯನ್ನ ನೀಡಿ ಬಾಡಿ ವಾರೆಂಟ್ ಅನ್ನ ಇಶ್ಯೂ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಪ್ರಕರಣ ಇಷ್ಟೇ. 2008ರಲ್ಲಿ ಬೆಂಗಳೂರಿನ ಸೂಲೇಕೆರೆ ಗ್ರಾಮದ ಬಳಿ ಇರುವಂತಹ ಸುಮಾರು 7 ಎಕರೆ 18 ಗುಂಟೆ ಜಮೀನೇನಿದೆ, ಆ ಜಮೀನನ್ನ ಆನಂದ್ ಕುಮಾರ್ ಅನ್ನೋರಿಗೆ 49 ಲಕ್ಷ ರೂಪಾಯಿಗೆ ಮಾರಾಟ ಮಾಡಲಾಗಿರುತ್ತೆ. ಆದ್ರೆ ಆಗಿನ SR ವ್ಯಾಲ್ಯೂ ಅಂದ್ರೆ 2008ರಲ್ಲಿ ಸರ್ವೆ ನಂಬರ್ 38ರ SR ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ 1 ಎಕರೆಗೆ 50 ಲಕ್ಷ ರೂಪಾಯಿ ಇರುತ್ತೆ. ಆದ್ರೆ ಇವರು 7 ಎಕರೆ 18 ಗುಂಟೆ ಜಮೀನನ್ನ 49 ಲಕ್ಷ ರೂಪಾಯಿಗೆ ಆನಂದ್ ಕುಮಾರ್ ಅನ್ನೋರಿಗೆ ಮಾರಿರ್ತಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಿನ SR ವ್ಯಾಲ್ಯೂ ಪ್ರಕಾರ 7 ಕೋಟಿಯಷ್ಟು ಮಠಕ್ಕೆ ನಷ್ಟ ಆಗಿದೆ ಅಂತ ದೂರನ್ನ ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ ಬಾಡಿ ವಾರೆಂಟ್ ಇಶ್ಯೂ ಆಗಿರೋದ್ರಿಂದ ಆಗಸ್ಟ್ 2ನೇ ತಾರೀಕು ಬಾಡಿ ವಾರೆಂಟ್ ಸಂಬಂಧ 4ನೇ ACMM ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.